ನಮಸ್ಕಾರ. ವನಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಯಿತು, ಏನು ಸ್ಟೋರಿ ಇದೆ ನೋಡೋಣಂತೆ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ರಾಯಿನ ಕರ್ಕೊಂಡು ಬೆಂಗಳೂರಿಗೆ ಅನುಪಮ ಬಂದಿದ್ದಾಳೆ. ಆದರೆ ರಾಯಿಗೆ ಇಲ್ಲಿರೋಕ್ಕೆ ಇಷ್ಟ ಇಲ್ಲ ಬೆಂಗಳೂರಲ್ಲಿ. ಅವಳು ಇವರೆಲ್ಲರಿಂದ ಹೊರಟೋಗ್ಬೇಕು ಅನ್ನೋಷ್ಟು ಬೇಜಾರಾಗುತ್ತೆ. ಮನೆಯಲ್ಲಿ ಹೋದ್ರೂ ಅಂಥ ಸ್ವಾಗತ ಏನಿಲ್ಲ, ಎಲ್ಲರೂ ಒಂದೊಂಥರ ಮುಖ ಮಾಡ್ಕೊಳ್ತಾರೆ. ಒಂದು 3 ಜನ ಮಾತ್ರ ಇಷ್ಟಪಡೋರು ಇದ್ದಾರೆ, ಇನ್ನು ಬಿಕ್ಕಿದವರೆಲ್ಲ ಒಂಥರ ಮುಖ ಮಾಡಿಕೊಂಡು ಯಾಕಾರು ಬಂದಲೋ ಇವಳು ಅನ್ನೋಷ್ಟು ಬೇಜಾರು ಮಾಡ್ಕೊಳ್ತಾರೆ. ಅಜ್ಜಿ ಅಂತೂ ಇವಳು ಹೌದೋ ಅವಳೇನಾ ಬೇರೆ ಯಾರನ್ನೋ ಕರ್ಕೊಬಂದಿದ್ದೀರೋ ಹೆಂಗೆ ಅಂತ ಕೇಳುತ್ತೆ. ಇಲ್ಲ ನನ್ನ ಮಗಳು ಅನುನೇ ಅಂತ ಹೇಳಿದ್ರೂ ಕೇಳಲ್ಲ, ಯಾರೋ ಬೇರೆಯವ್ರು ಇರಬೇಕು, ಇವಳು ಬೇರೆ ರಾಯಿ ಪಾಯಿ ಅಂತ ಇಟ್ಕೊಂಡವಳೆ, ಇವಳ ಹೆಸರು ಚೇಂಜ್ ಮಾಡ್ಕೊಂಡವಳೆ. ಆದರೆ ಯಾರು ಇವಳ ಹೆಸರೇನು ಅಂತಲೂ ಗೊತ್ತಿಲ್ಲ, ಇವಳು ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ಇವಳನ್ನ ಎಲ್ಲಿಂದ ಇಟ್ಕೊಂಡು ಬಂದ್ಲು ಅಂತೇಳಿ ಅನುಪಮಗೆ ಬೈತಾನೆ ಇರ್ತಾಳೆ ಅವ್ರ ಅತ್ತೆ. ಆದರೆ ಅನುಪಮ ಇಲ್ಲ, ಇವಳು ನನ್ನ ಮಗಳು, ನಿಮಗೇನು ಗೊತ್ತಾಗಬೇಕು, ನಿಮಗೆಲ್ಲ ಗೊತ್ತಾಗಲ್ಲ, ನೀವು ಸುಮ್ಮನಿದ್ಬಿಡಿ ಬಾಯಿ ಮುಚ್ಕೊಂಡು ಅಂತ ಹೇಳ್ತಾಳೆ. ಆಮೇಲೆ ಇವರೆಲ್ಲ ಹಿಂಗೆ ಮಾತಾಡೋದಾದರೆ ನಾನು ಇರಲ್ಲ, ನಾನು ಹೋಗ್ತೀನಿ ಅಂತ ರಾಯಿ ಹೊರಡ್ತಾಳೆ. ಇಲ್ಲ ರಾಯಿ, ನೀನು ಸುಮ್ಮನೆ ಇರು, ಇವರು ಸುಮ್ಮನೆ ಏನೇನೋ ಮಾತಾಡ್ತಾರೆ, ನೀನು ಸುಮ್ಮನೆ ಇರು, ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ ಅವಳು ಬಂದ ತಕ್ಷಣವೇ ಹಸುನ ಮುದ್ದಾಡ್ತಾಳೆ, ನಾಯಿನ ಮುದ್ದಾಡ್ತಾಳೆ. ಅದನ್ನೆಲ್ಲ ನೋಡಿಬಿಟ್ಟು ತೂ ಸಗಣಿನೆಲ್ಲ ಮುಟ್ಟಕ್ಕೆ ಹೋಗ್ತಾಳೆ. ಏನು ಇವಳು ಇಷ್ಟು ಗಲೀಜು ಅಂತ. ಅದಕ್ಕೆ ಸಗಣಿ ಪವಿತ್ರವಾದದ್ದು, ಸಗಣಿಲಿರೋದು ಗುಣಗಳು ನಿಮಗೇನು ಗೊತ್ತು, ಆ್ಯಂಟಿಬಯೋಟಿಕ್ ಅದು, ಯಾವ ರೋಗನೂ ಇರಲ್ಲ, ಅಷ್ಟು ಪವಿತ್ರವಾಗಿರುತ್ತೆ, ನಿಮಗೇನು ಗೊತ್ತು ಅದ್ರ ಬಗ್ಗೆ ಎಲ್ಲ, ನೀವೇನು ತಿಳ್ಕೊಂಡಿಲ್ಲ, ಬರೀ ಒಳಗಡೆನೇ ಕೂತ್ಕೊಂಡು ಅಂತೇಳಿ ಅಂತಾಳೆ. ಆಮೇಲೆ ಇವಳು ಪಾವನಿ ಮಗಳು ಒಬ್ಳಿದ್ದಾಳೆ, ಅವಳಂತೂ ಅಲ್ಲಲ್ಲಿ ಕಡಿತಾಳೆ. ಇವಳು ಯಾಕಪ್ಪ ಬಂದ್ಲು ಇಲ್ಲಿ, ನಮ್ಮ ಮನೆಗೆ ಬರಬಾರ್ದಾಗಿತ್ತು ಇವಳು, ಏನಕ್ಕೆ ಬಂದ್ಲು ಅಂತೇಳ್ಬಿಟ್ಟು ಏನೇನೋ ವ್ಯಂಗ್ಯವಾಗೆಲ್ಲ ಮಾತಾಡ್ತಾಳೆ. ಆದರೂ ಅವಳು ಅದಕ್ಕೆಲ್ಲ ತಲೆನೂ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಪಾವನಿ ಕೂಡ ಇವಳು ನಿಜವಾಗ್ಲೂ ಅವಳು ಪುಟ್ಟಿ ಅಲ್ವೇ ಅಲ್ಲ, ಇವಳು ಯಾರೋ ಬೇರೆಯವಳು, ಇವಳನ್ನ ಬಂದಿದ್ದೀರಲ್ಲ ಮಮ್ಮಿ, ನಿಮಗಾದ್ರೂ ಬುದ್ಧಿ ಬೇಡವಾ ಅಂತಾಳೆ. ಪಾವನಿ ಮುಚ್ಚು ಬಾಯಿ, ನಿನಗೆ ಗೊತ್ತಿದ್ರೆ ಮಾತಾಡು, ಗೊತ್ತಿಲ್ಲ ಅಂದರೆ ಸುಮ್ಮನಿದ್ದು ಬಿಡಬೇಕು, ಏನಕ್ಕೆ ಮಾತಾಡ್ತೀವಿ ಇದನ್ನೆಲ್ಲ, ನನ್ನ ಮಗಳು ರಾಯಿನೇ ಇವಳು. ಏನು ರಾಯಿ, ರಾಯಿ ಅಂದರೆ ಯಾರು ಅಂತ, ರಾಯಿ ಅಂತಲೇ ಹೆಸರಿಟ್ಕೊಂಡಿದ್ದಾಳೆ ಅವಳ ಹೆಸರೇ ರಾಯಿ ಅಂತ. ಆಮೇಲೆ ಮಗಳೇ ಮುದ್ದು ಚಿನ್ನು ಅಂತೆಲ್ಲ ಕರಿಬಾರ್ದು, ರಾಯಿ ಅಂತಲೇ ಕರಿಬೇಕು ಅಂತ ಕಂಡೀಷನ್ ಹಾಕಿರ್ತಾಳೆ. ಆಮೇಲೆ ಆರತಿ ಮಾಡ್ಕೊಬಾ ಅಮ್ಮ ಅಂತ ನಿಶಿಗೆ ಹೇಳ್ತಾಳೆ. ಈಶ ಹೋಗಿ ಆರತಿ ಮಾಡ್ಕೊಂಬರ್ತಾಳೆ. ಏನು ಆರತಿ ಮಾಡ್ಕೊಬಂದು ಅವಳನ್ನ ಒಳಗೆ ಸೇರಿಸ್ಕೋಬೇಕಾ ಅಂತ ಎಲ್ಲ ಹುರ್ಕೊತ ಇರ್ತಾರೆ. ಆದರೆ ಅನುಪಮ ಅದಕ್ಕೆಲ್ಲ ಕೇರೆ ಮಾಡಲ್ಲ. ಆಮೇಲೆ ಮನೆ ಹತ್ರ ಬಾಗಿಲ ಹತ್ರ ಹೋದಾಗ ಅವಳೇ ಆರತಿ ಮಾಡಿ ಒಳಗೆ ಕರ್ಕೊಳ್ಳೋಕ್ಕೆ ಆರತಿ ಇಸ್ಕೊಂಡು ಆರತಿ ಮಾಡೋಕ್ಕೆ ಹೋಗ್ತಾಳೆ. ಇವರೆಲ್ಲ ಏನಾದರೂ ಹೇಳ್ಬಿಟ್ಟು ಜಗಳ ತೆಗೆದು ಇವ್ರನ್ನೆಲ್ಲ ಬಿಟ್ಬಿಟ್ಟು ನಾನು ಹೊರಟೋಗ್ಬಿಡ್ಬೇಕು ಅಂತ ಅವಳು ರಾಯಿ ಕಾಯ್ತಾ ಇರ್ತಾಳೆ. ಅಜ್ಜಿ ವ್ಯಂಗ್ಯವಾಗಿ ಮಾತಾಡೋದು ಇವೆಲ್ಲ ನೋಡಿಬಿಟ್ಟು ಅವಳಿಗೆ ಬೇಜಾರು ಅನಿಸುತ್ತೆ. ಅವಳು ದ್ವಾರಕಾದಲ್ಲಿ ತುಂಬ ಚೆನ್ನಾಗಿದ್ಲು, ಓಡಾಡಿಕೊಂಡು ಅವಳ ಪಾಡಿಗೆ ಅವಳು ಮಕ್ಕಳಿಗೆ ಊಟ ತಂದು ಹಾಕ್ಕೊಂಡು ಆರಾಮಾಗಿದ್ದವಳಲ್ವ. ಇಲ್ಲಿ ಇವಳಿಗೆ ಹಿಂಸೆ ಆಗ್ತಾ ಇರುತ್ತೆ. ಹಾಗಾಗಿ ಇವರೆಲ್ಲ ಕಂಡೀಷನ್ಗಳು ಇವರೆಲ್ಲ ಇದನ್ನು ನೋಡಿ ಅವಳಿಗೆ ಬೇಜಾರಾಗಿರುತ್ತೆ. ಆಮೇಲೆ ಇಲ್ಲಿ ತುಷಾರ ಬೇರೆ ಎಲ್ಲ ಬಿಸ್ನೆಸ್ ಲಾಸ್ ಮಾಡ್ಕೊಂಡವನೇ, ಏನೇನೂ ಇಲ್ಲ, ಎಲ್ಲ ಲಾಸ್ ಮಾಡ್ಕೊಂಡವನೇ. ಧನು ಬೇರೆ ಅದಕ್ಕೆ ಸಪೋರ್ಟಾಗಿ ನಿಂತಿದ್ದಾಳೆ ಅವನಿಗೆ, ತುಷಾರಂಗೆ. ಹೀಗಾಗಿ ಯಾವುದನ್ನು ಅವಳು ಇಲ್ಲಿ ಬಿಟ್ಟೋದ್ರೆ ಅಲ್ಲಿ ಹಾಳು ಮಾಡಿರ್ತಾರೆ, ಅಲ್ಲಿ ಬಿಟ್ಟೋದ್ರೆ ಇಲ್ಲಿ ಹಾಳು ಮಾಡಿರ್ತಾರೆ, ಯಾವುದನ್ನು ಉದ್ಧಾರ ಮಾಡಲ್ಲ. ಅದು ನೋಡಿಬಿಟ್ಟು ಇವಳಿಗೆ ಅನುಪಮಗೆ ಒಂದೊಂದು ಸಲ ಯೋಚನೆ ಮಾಡಿದ್ರೆ ಬೇಜಾರಾಗುತ್ತೆ. ಅದ್ರ ಮಗಳು ಸಿಕ್ಕಿರೋ ಖುಷಿಗೆ ಎಲ್ಲ ಮರ್ತು ಬಿಟ್ಟಿದ್ದಾಳೆ. ಮಗಳು ಸಿಕ್ಕಿರೋ ಖುಷಿಗೆ ಪ್ರಪಂಚನೇ ಮರೆಯೋವಷ್ಟು ಖುಷಿಯಾಗಿದೆ ಅವಳಿಗೆ. ಈಗ ಅನುಜ ಒಬ್ಬ ಸಿಕ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಅವಳ ಭಾವನೆ. ಎಲ್ಲಿದ್ದರೂ ಸರಿ ಅನುಜೊಬ್ಬರು ಬಂದುಬಿಟ್ರೆ ಸಾಕಪ್ಪ ಅಂತ. ಹಂಗಾಗಿ ಪಾಪ ಮಗಳು ಏನೇ ಹೇಳಿದ್ರೂ ಆಗಲ್ಲ ಅಂತ ಹೇಳಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀನಿ, ಎಲ್ಲದೂ ಮಾಡಿಕೊಡ್ತೀನಿ, ಮಗಳೇ ನೀನು ಸುಮ್ಮನಿರು ಅಂದ್ರೆ ಮಗಳೇ ಅನ್ಬೇಡ, ರಾಯಿ ಅನ್ನಿ, ಮಗಳು ಅಂತ ನನ್ನ ಕರೆಯೋಕೆ ಕೂಡ್ದು ಅಂತಾಳೆ. ಸರಿ ರಾಯಿನೇ ಅಂತ ಹೇಳ್ತೀನಿ ಅಂತೇಳಿ ಅದಕ್ಕೂ ಒಪ್ಕೊತಾಳೆ. ಅವಳು ಹಾಕಿರೋ ಕಂಡೀಷನ್ ಯಾವಕ್ಕೂ ಬೇಡ ಅಂತ ಹೇಳಲ್ಲ, ಎಲ್ಲ ಕಂಡೀಷನ್ಗೂ ಒಪ್ಕೊತಾಳೆ ಅನುಪಮ. ಏನು ಮಾಡ್ತಾಳೆ ಇವಳು ಬಿಟ್ಟರೆ ಇನ್ನು ಅವಳು ಸ್ವಂತ ಮಕ್ಕಳು, ಹೊಟ್ಟೆಲಿ ಹುಟ್ಟಿರೋ ಮಕ್ಕಳು ಒಂದೂ ಸರಿ ಇಲ್ಲ. ಹಾಗಾಗಿ ಇವಳಾದರೂ ನನಗೆ ಮಗಳಾಗಿರಲಿ ಅನ್ನೋದು ಅವಳ ಆಸೆ ಇದೆ. ಆದರೆ ಇವಳು ತಿರುಗಿ ಬಿದ್ದಾಗ ಭಾಳ ಬೇಜಾರಾಗುತ್ತೆ, ಅಳ್ತಾಳೆ, ಆಮೇಲೆ ಸುಮ್ಮನಾಗ್ತಾಳೆ. ಆದರೆ ಇವಳನ್ನ ತಂದು ಸಾಕಿದ್ದಲ್ವ, ಅಷ್ಟು ಇವಳಿಗೆ ಅವಳ ಮೇಲೆ ಅಟ್ಯಾಚ್ಮೆಂಟ್ ಜಾಸ್ತಿ ಇದೆ. ಹಾಗಾಗಿ ಮಗಳು ಅಂದರೆ ಪ್ರಾಣ ಬಿಡ್ತಾಳೆ. ಈ ಧನುಗೂ ಮತ್ತು ತುಷಾರ್ಗೂ ಅದೆಲ್ಲ ಆಗಲ್ಲ, ಏನು ಹುರ್ಕಂತಾರೆ ಹಾಕ್ಕೊಂಡು. ಅವಳನ್ನ ಬೇರೆ ಕರ್ಕೊಂಡು ಬಂದಿದ್ದಾರೆ ಅಂತ ಹುರ್ಕೊಂಡು ಹುರಿದು ಹೋಗ್ತಾ ಇದ್ದಾರೆ ಇಬ್ಬರೂ. ಆದರೆ ಅದಕ್ಕೆಲ್ಲ ಏನು ಕೇರ್ ಮಾಡಲ್ಲ. ಪಾವನಿ ಕೂಡ ಉದುರ್ಕೋತಾಳೆ ಅವಳುವೆ. ಮತ್ತು
ಖುಷಿ ಕೂಡ ಖುಷಿ ಪಡ್ತಾಳೆ. ಅವಳು ಮಗಳು ದಪ್ಪ ಇದ್ದಾಳೆ ಅನ್ನೋದು ಅವಳದೊಂದು ಟೆನ್ಷನ್ನು. ನನ್ನ ಮಗಳು ದಪ್ಪ ಇದ್ದಾಳೆ, ಎಲ್ಲರೂ ಸಣ್ಣಕ್ಕಿದ್ದಾರೆ, ನನ್ನ ಮಗಳು ಇಷ್ಟು ದಪ್ಪ ಆಗಿದ್ದಾಳೆ, ಏನು ಮಾಡೋದು ಅಂತ ಅದೇ ಚಿಂತೆ ಅವಳಿಗೆ. ಸಣ್ಣ ಮಾಡ್ಕೊ ಅಂತ ಮಾತಿಗೂ ಹಂಗಿಸ್ತಿರ್ತಾಳೆ, ಮಾತಾಡ್ತಿರ್ತಾಳೆ. ಆದರೆ ಅವಳು ಹೆಂಗೆ ಸಣ್ಣ ಆಗ್ತಾಳೆ? ದಪ್ಪ ಇರೋದ್ರಿಂದ ಸಣ್ಣ ಆಗೋದು ಕಷ್ಟನೇ. ಏನು ತಿಂದು ಏನು ದಪ್ಪ ಆಗಿರಲ್ಲ ಪಾಪ. ಅವಳಿಗೆ ಏನೋ ಅವಳ ಬಾಡಿ ನೇಚರೇ ಆ ಥರ ಇರುತ್ತೆ, ದಪ್ಪ ಆಗಿದ್ದಾಳೆ. ಇವಳಿಗೆ ಖುಷಿಗೆ ಅದು ಗೊತ್ತಾಗ್ತಿಲ್ಲ, ಬೈತಾನೆ ಇರ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.